ಒಂದ್ ಕಡೆ ಇರಾನ್ ಹಾಗೆ ಇಸ್ರೇಲ್ ನಡುವೆ ರಣಭೀಕರ ಯುದ್ಧ. ಇಸ್ರೇಲ್ನಲ್ಲಿ ಹಾಸನ ಮೂಲದವರು ಪರದಾಡ್ತಿದ್ದಾರೆ. ಸುಮಾರು 25ರಿಂದ 30 ಮಂದಿ ಇಸ್ರೇಲ್ನಲ್ಲಿ ವಾಸ ಮಾಡ್ತಾ ಇದ್ರು. ಯುದ್ಧ ಹೆಚ್ಚಾಗಿರೋದು ಸಹಜ ಆತಂಕ ಮೂಡಿಸಿರುವಂತದ್ದು. ಸೈರನ್ ಬಂದಾಗ ಬಂಕರ್ ಒಳಗೆ ಅಡಗಿಕೊಳ್ತೇವೆ. ಭಯಾನಕ ಯುದ್ಧದ ಸ್ಥಿತಿ ವಿವರಿಸಿದ್ದಾರೆ ಅನ್ಸಿಲ ರಾಣಿ ಅವರು. ಸೊ ಇವರು ಆಲ್ದೂರು ತಾಲೂಕಿನ ನವೀಲನಹಳ್ಳಿ ಗ್ರಾಮದ ಅನ್ಸಿಲಾ ರಾಣಿಯವರು. ಇವರು ಅಲ್ಲಿ ವಾಸ ಮಾಡ್ತಾ ಇದ್ರಂತೆ ಇಸ್ರೇಲ್ ಅಲ್ಲಿ. ಸೊ ಅಲ್ಲಿ ಎನಿ ಟೈಮ್ ಈಗ ಇರಾನ್ ಹಾಗೆ ಇಸ್ರೇಲ್ ಯುದ್ಧ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಎನಿ ಟೈಮ್ ಆಚೆಗೇನೋ ಗಾಜಾ, ಈಚೆಗೇನೋ ಪ್ಯಾಲೆಸ್ತೀನ್, ಇದೆಲ್ಲ ಆಗ್ತಾ ಇರುತ್ತೆ ಯುದ್ಧ. ಅವರಿಗೆ ದಿನನಿತ್ಯ ಅದು ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ಹೊಸಬರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವ ಏರಿಯಾದಲ್ಲಿ ಅದು ನಿಮಗೆ ಅಲ್ಲಿ ಈಗ ಬಾಂಬ್ಶೆಲ್ ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇರುವಂತದ್ದು. ಮುಖ್ಯವಾಗಿ ಭಾರತದಲ್ಲೂ ಕೂಡ ಹಲವಾರು ಮಂದಿ ಇಸ್ರೇಲ್ನಲ್ಲಿ ದೇಶದಲ್ಲಿ ಈಗಾಗಲೇ ಕೆಲಸಕ್ಕೆ ಅಂತ ವಿವಿಧ ಉದ್ದೇಶಕ್ಕೆ ಹೋಗಿದ್ದಾರೆ. ಹಾಗೆ ಹಾಸನದ ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿಯ ನವಿಲಹಳ್ಳಿ ಸುತ್ತಮುತ್ತಲ ಗ್ರಾಮದ ಸುಮಾರು 25ಕ್ಕೂ ಹೆಚ್ಚು ಮಂದಿ ಇಸ್ರೇಲ್ನಲ್ಲಿ ವಾಸವಾಗಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಹಾಗೆ ನವಿಲಹಳ್ಳಿ ಸಬಾಸ್ಟಿನ್ ಅನ್ನುವರ ಪತ್ನಿ ಸುಜಾತ ಅವರು ಕೂಡ ಈಗ ಇಸ್ರೇಲ್ನಲ್ಲಿ ಕಳೆದ ಕೆಲವು ವರ್ಷಗಳಿಂದಿದ್ದಾರೆ. ಈಗ ಸಬಾಸ್ಟಿನ್ ನಮ್ ಜೊತೆ ಇದ್ದಾರೆ. ಈಗಿನ ಯುದ್ಧ ಭೀಕರತೆ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಮತ್ತೆ ಅವರ ಕುಟುಂಬದವರು ಅಲ್ಲಿ ಇದ್ದಾರೆ. ಸಬಾಸ್ಟಿನ್ ಅವರೇ ಹೇಳಿ, ಈಗ ನಿಮ್ಮ ಪತ್ನಿ ಎಷ್ಟು ವರ್ಷದಿಂದ ಅಲ್ಲಿ ಇರುವಂತದ್ದು, ಮತ್ತೆ ನೀವು ಕಾಲ್ ಮಾಡಿದಾಗ ಅವ್ರು ಏನಂತ ಹೇಳಿದ್ದಾರೆ, ಪರಿಸ್ಥಿತಿ ಯಾವ ರೀತಿ ಇದೆ? ಸರ್, ಸುಮಾರು 12 ವರ್ಷದಿಂದ ನನ್ನ ಮಿಸ್ಸಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹೋಮ್ ನರ್ಸ್ ಆಗಿ. ನಾವು ಡೈಲಿ ಒಂದು 4 ಸರಿ 5 ಸರಿ ಫೋನ್ ಮಾಡ್ತೀವಿ. ಫೋನ್ ಮಾಡಿದಾಗೆಲ್ಲ ನಾವು ಟಿವಿನೆಲ್ಲ ನೋಡ್ತಾ ಇರ್ತೀವಲ್ಲ, ಇರಾನ್ ಮತ್ತೆ ಇಸ್ರೇಲ್ ತುಂಬಾ ವಾರ್ ಸ್ಟಾರ್ಟ್ ಆಗಿದೆ, ತುಂಬಾ ಭೀಕರತೆ. ವಾರ್ ನೋಡಿದ್ರೆ ನಮಗೆ ಒಂದ್ ಸ್ವಲ್ಪ ಭಯ ಆಗುತ್ತೆ. ಹಂಗೆ ನಾವು ಫೋನ್ ಮಾಡಿ ಕೇಳಿದಾಗ ಇಲ್ಲ ಪರವಾಗಿಲ್ಲ, ನಾವು ಸೇಫ್ ಅಲ್ಲಿ ಇದ್ವಿ, ನಮ್ಮ ಬಗ್ಗೆ ಏನು ತೊಂದರೆ ಮಾಡಬೇಡಿ, ಆ ರೀತಿ ಏನಾದ್ರೂ ಹೆಚ್ಚು ಕಮ್ಮಿ ಆ ರೀತಿ ಆದ್ರೆ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಆ ರೀತಿ ಏನಾದ್ರೂ ಆದ್ರೆ ಅವರು ಅಲ್ಲಿ ಇಂಡಿಯನ್ ಎಂಬಸಿ ಇರುತ್ತೆ, ಅಲ್ಲಿಗೆ ಹೋಗಿ ಅವರು ರಿಪೋರ್ಟ್ ಕೊಡಬಹುದು. ನಾವು ಈ ರೀತಿ ಸದ್ಯದ ಮಟ್ಟಿಗೆ ಇಲ್ಲಿ ನಮ್ ಕಡೆ ಎಲ್ಲ ಒಂದ್ ಸ್ವಲ್ಪ ಈ ಸುತ್ತಮುತ್ತ ಹಳ್ಳಿಯಿಂದ ಒಂದು 20-25 ಜನ ಅಲ್ಲಿ ಇಸ್ರೇಲ್ ವರ್ಕ್ ಮಾಡ್ತಾವ್ರೆ. ಕೆಲವರು ರೀಸೆಂಟ್ ಆಗಿ ಹೋಗಿದ್ರು ಇರ್ತಾರೆ, ಕೆಲವರು ಒಂದು 10-15 ವರ್ಷದಿಂದ ಕೆಲಸ ಮಾಡೋರು ಇರ್ತಾರೆ. ಏನೋ ಒಂದು ಜೀವನದಲ್ಲಿ ಏನಾರು ಒಂದು ಸಾಧನೆ ಮಾಡೋಣ, ಏನೋ ಒಂದು ಒಳ್ಳೆ ಮನೆ ಕಟ್ಕೊಳ್ಳೋಣ, ಏನಾರು ಒಂದು ಸಂಸಾರ ಮಾಡೋಣ ಅಂತ ಕಷ್ಟಪಟ್ಟು ದುಡಿಯೋಣಂತ ಹೋಗಿರ್ತಾರೆ. ಈಗ ಆ ಸಂದರ್ಭದಲ್ಲಿ ಈಗ ಯುದ್ಧ ಬೇರೆ ಸ್ಟಾರ್ಟ್ ಆಗಿದೆ. ಏನಾದ್ರೂ ಬಾಂಬ್ ಗಿಂಬ್ ಹಾಕಿದ್ರೆ ಇವರಿಗೆ ಸೈರನ್ ಬರ್ತಾ ಇದೆ ಅಂತ. ಆ ಸೈರನ್ ಬಂದ ತಕ್ಷಣ ಇವರೆಲ್ಲ ಮನೆ ಒಳಗಡೆ ಒಂದು ಸೇಫ್ಟಿ ಬಂಕರ್ ಏನೋ ಸೇಫ್ಟಿಯಾಗಿ ಮಾಡ್ಕೊಂಡು ಇರ್ತದೆ ಅಂತ ಎಲ್ಲ ಹೋಗಿ ಒಳಗಡೆ ಅಲ್ಲಿ ಸೇರ್ಕೊಂತಾರೆ. ಮೇಲ್ಗಡೆ ಬಾಂಬ್ ಬಿದ್ರು ಸಹ ಏನು ಅವ್ರಿಗೇನು ಅಷ್ಟೊಂದು ಸೇಫ್ ಆಗಿರ್ತಾರಂತೆ. ಅವರಿಗೆ ಇದು ಸೈರನ್ ಬರುತ್ತೆ. ಏನಾದ್ರೂ ಆ ರೀತಿ ಆದ್ರೆ ಇವರಿಗೆ ಸೈರನ್ ಕೇಳಿದ ತಕ್ಷಣ ಅವರು ಇವನ್ ಒಂದು 2 ನಿಮಿಷದಲ್ಲಿ ಅಲ್ಲಿ ಒಳಗಡೆ ಅಲ್ಲಿ ಆ ಮನೆ ಒಳಗಡೆನೆ ಅಲ್ಲಿ ಸೇರ್ಬೇಕಂತ ಸರ್. ಬೇಕಾದ್ರೆ ಈಗ ಆಲ್ರೆಡಿ ಇಸ್ರಾಯೇಲ್ ಫ್ಲೈಟ್ ಎಲ್ಲ ಬಂದ್ ಮಾಡಿದೆ ಅಂತ ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ. ಅಂದ್ರೆ ಏನಾದ್ರೂ ಆ ರೀತಿ ಇನ್ನೂ ಹೆಚ್ಚು ಭೀಕರ ಆದ್ರೆ ನಾವು ಮನೆ ಮಾಡೋದು ಕೇಂದ್ರ ಸರ್ಕಾರಕ್ಕೂ ಮತ್ತೆ ರಾಜ್ಯ ಸರ್ಕಾರಕ್ಕೂ ಏನು ನಮ್ಮಲ್ಲಿ ಏನು ವರ್ಕ್ ಕೆಲಸ ಮಾಡ್ತಾ ಇದ್ದಾರೆ ಸೇಫ್ಟಿಗೆ ಅವರವರ ಜಾಗಕ್ಕೆ ಸೇರಿಸಬೇಕಾಯ್ದು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಕರ್ತವ್ಯ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಓಕೆ, ಇದು ಸಬಾಸ್ಟಿನ್ ಅವರ ಮಾತು. ಮುಖ್ಯವಾಗಿ ಏನು ಇಸ್ರೇಲ್ ನಲ್ಲಿ ಯುದ್ಧದ ಭೀಕರತೆ ಹೆಚ್ಚಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಮನೆಯವರಿಗೆ ಆತಂಕ ಇರುತ್ತೆ. ಹೀಗಾಗಿ ಒಂದ್ ವೇಳೆ ಯುದ್ಧ ಇನ್ನಷ್ಟು ಪರಿಸ್ಥಿತಿ ಗಂಭೀರ ಸ್ವರೂಪ ತಲುಪಿದ್ರೆ ನಮ್ಮ ಮನೆಯವರು ಕುಟುಂಬದವರನ್ನ ನಮಗೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಕ್ಷೇಮವಾಗಿ ವಾಪಸ್ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ಲಿ ಅನ್ನುವ ನಿರೀಕ್ಷೆಯಲ್ಲಿ ಇಸ್ರೇಲ್ ನಲ್ಲಿರುವ ಬಹುತೇಕ ಕುಟುಂಬದವರ ಇದೇ ಮನವಿ ಆಗಿದೆ. ಹಾಗೆ ಸಬಾಸ್ಟಿನ್ ಏನಿದ್ದಾರೆ ಹಾಸನದ ಆಲೂರು ಮೂಲದವರು, ಅವರು ಕೂಡ ಈ ನಿರೀಕ್ಷೆಯನ್ನ ಹೊಂದಿರತಕ್ಕಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಒಂದ್ ಕಡೆ ಇರಾನ್ ಹಾಗೆ ಇಸ್ರೇಲ್ ನಡುವೆ ರಣಭೀಕರ ಯುದ್ಧ. ಇಸ್ರೇಲ್ನಲ್ಲಿ ಹಾಸನ ಮೂಲದವರು ಪರದಾಡ್ತಿದ್ದಾರೆ. ಸುಮಾರು 25ರಿಂದ 30 ಮಂದಿ ಇಸ್ರೇಲ್ನಲ್ಲಿ ವಾಸ ಮಾಡ್ತಾ ಇದ್ರು. ಯುದ್ಧ ಹೆಚ್ಚಾಗಿರೋದು ಸಹಜ ಆತಂಕ ಮೂಡಿಸಿರುವಂತದ್ದು. ಸೈರನ್ ಬಂದಾಗ ಬಂಕರ್ ಒಳಗೆ ಅಡಗಿಕೊಳ್ತೇವೆ. ಭಯಾನಕ ಯುದ್ಧದ ಸ್ಥಿತಿ ವಿವರಿಸಿದ್ದಾರೆ ಅನ್ಸಿಲ ರಾಣಿ ಅವರು. ಸೊ ಇವರು ಆಲ್ದೂರು ತಾಲೂಕಿನ ನವೀಲನಹಳ್ಳಿ ಗ್ರಾಮದ ಅನ್ಸಿಲಾ ರಾಣಿಯವರು. ಇವರು ಅಲ್ಲಿ ವಾಸ ಮಾಡ್ತಾ ಇದ್ರಂತೆ ಇಸ್ರೇಲ್ ಅಲ್ಲಿ. ಸೊ ಅಲ್ಲಿ ಎನಿ ಟೈಮ್ ಈಗ ಇರಾನ್ ಹಾಗೆ ಇಸ್ರೇಲ್ ಯುದ್ಧ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಎನಿ ಟೈಮ್ ಆಚೆಗೇನೋ ಗಾಜಾ, ಈಚೆಗೇನೋ ಪ್ಯಾಲೆಸ್ತೀನ್, ಇದೆಲ್ಲ ಆಗ್ತಾ ಇರುತ್ತೆ ಯುದ್ಧ. ಅವರಿಗೆ ದಿನನಿತ್ಯ ಅದು ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ಹೊಸಬರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವ ಏರಿಯಾದಲ್ಲಿ
ಅದು ನಿಮಗೆ ಅಲ್ಲಿ ಎಲ್ಲರ ಮೊಬೈಲ್ಗೂ ಮೆಸೇಜ್ ಬರುತ್ತೆ. ಈಗ ಬಾಂಬ್ ಶೆಲ್ಲಿಂಗ್ ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇರುವಂತದ್ದು. ಮುಖ್ಯವಾಗಿ ಭಾರತದಲ್ಲೂ ಕೂಡ ಹಲವಾರು ಮಂದಿ ಇಸ್ರೇಲ್ನಲ್ಲಿ ದೇಶದಲ್ಲಿ ಈಗಾಗಲೇ ಕೆಲಸಕ್ಕೆ ಅಂತ ವಿವಿಧ ಉದ್ದೇಶಕ್ಕೆ ಹೋಗಿದ್ದಾರೆ. ಹಾಗೆ ಹಾಸನದ ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿಯ ನವಿಲಹಳ್ಳಿ ಸುತ್ತಮುತ್ತಲ ಗ್ರಾಮದ ಸುಮಾರು 25ಕ್ಕೂ ಹೆಚ್ಚು ಮಂದಿ ಇಸ್ರೇಲ್ನಲ್ಲಿ ವಾಸವಾಗಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಹಾಗೆ ನವಿಲಹಳ್ಳಿ ಸಬಾಸ್ಟಿನ್ ಎನ್ನುವರ ಪತ್ನಿ ಸುಜಾತ ಅವರು ಕೂಡ ಈಗ ಇಸ್ರೇಲ್ನಲ್ಲಿ ಕಳೆದ ಕೆಲವು ವರ್ಷಗಳಿಂದಿದ್ದಾರೆ. ಈಗ ಸಬಾಸ್ಟಿನ್ ನಮ್ ಜೊತೆ ಇದ್ದಾರೆ. ಈಗಿನ ಯುದ್ಧ ಭೀಕರತೆ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಮತ್ತೆ ಅವರ ಕುಟುಂಬದವರು ಅಲ್ಲಿ ಇದ್ದಾರೆ. ಸಬಾಸ್ಟಿನ್ ಅವರೇ ಹೇಳಿ, ಈಗ ನಿಮ್ಮ ಪತ್ನಿ ಎಷ್ಟು ವರ್ಷದಿಂದ ಅಲ್ಲಿ ಇರುವಂತದ್ದು, ಮತ್ತೆ ನೀವು ಕಾಲ್ ಮಾಡಿದಾಗ ಅವ್ರು ಏನಂತ ಹೇಳಿದ್ದಾರೆ, ಪರಿಸ್ಥಿತಿ ಯಾವ ರೀತಿ ಇದೆ? ಸರ್, ಸುಮಾರು 12 ವರ್ಷದಿಂದ ನನ್ನ ಮಿಸ್ಸಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಹೋಮ್ ನರ್ಸ್ ಆಗಿ. ನಾವು ಡೈಲಿ ಒಂದು 4 ಸರಿ 5 ಸರಿ ಫೋನ್ ಮಾಡ್ತೀವಿ. ಫೋನ್ ಮಾಡಿದಾಗೆಲ್ಲ ನಾವು ಟಿವಿನೆಲ್ಲ ನೋಡ್ತಾ ಇರ್ತೀವಲ್ಲ, ಇರಾನ್ ಮತ್ತೆ ಇಸ್ರೇಲ್ ತುಂಬಾ ವಾರ್ ಸ್ಟಾರ್ಟ್ ಆಗಿದೆ, ತುಂಬಾ ಭೀಕರತೆ. ವಾರ್ ನೋಡಿದ್ರೆ ನಮಗೆ ಒಂದ್ ಸ್ವಲ್ಪ ಭಯ ಆಗುತ್ತೆ. ಹಂಗೆ ನಾವು ಫೋನ್ ಮಾಡಿ ಕೇಳಿದಾಗ, ಇಲ್ಲ ಪರವಾಗಿಲ್ಲ, ನಾವು ಸೇಫ್ ಅಲ್ಲಿ ಇದ್ವಿ, ನಮ್ಮ ಬಗ್ಗೆ ಏನು ತೊಂದರೆ ಮಾಡಬೇಡಿ, ಆ ರೀತಿ ಏನಾದ್ರೂ ಹೆಚ್ಚು ಕಮ್ಮಿ ಆ ರೀತಿ ಆದ್ರೆ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಆ ರೀತಿ ಏನಾದ್ರೂ ಆದ್ರೆ ಅವರು ಅಲ್ಲಿ ಇಂಡಿಯನ್ ಎಂಬಸಿ ಇರುತ್ತೆ, ಅಲ್ಲಿಗೆ ಹೋಗಿ ಅವರು ರಿಪೋರ್ಟ್ ಕೊಡಬಹುದು. ನಾವು ಈ ರೀತಿ ಸದ್ಯದ ಮಟ್ಟಿಗೆ ಇಲ್ಲಿ ನಮ್ ಕಡೆ ಎಲ್ಲ ಒಂದ್ ಸ್ವಲ್ಪ ಈ ಸುತ್ತಮುತ್ತ ಹಳ್ಳಿಯಿಂದ ಒಂದು 20-25 ಜನ ಅಲ್ಲಿ ಇಸ್ರೇಲ್ ವರ್ಕ್ ಮಾಡ್ತಾವ್ರೆ. ಕೆಲವರು ರೀಸೆಂಟ್ ಆಗಿ ಹೋಗಿದ್ರು ಇರ್ತಾರೆ, ಕೆಲವರು ಒಂದು 10-15 ವರ್ಷದಿಂದ ಕೆಲಸ ಮಾಡೋರು ಇರ್ತಾರೆ. ಏನೋ ಒಂದು ಜೀವನದಲ್ಲಿ ಏನಾರು ಒಂದು ಸಾಧನೆ ಮಾಡೋಣ, ಏನೋ ಒಂದು ಒಳ್ಳೆ ಮನೆ ಕಟ್ಕೊಳ್ಳೋಣ, ಏನಾರು ಒಂದು ಸಂಸಾರ ಮಾಡೋಣ ಅಂತ ಕಷ್ಟಪಟ್ಟು ದುಡಿಯೋಣ ಅಂತ ಹೋಗಿರ್ತಾರೆ. ಈಗ ಆ ಸಂದರ್ಭದಲ್ಲಿ ಈಗ ಯುದ್ಧ ಬೇರೆ ಸ್ಟಾರ್ಟ್ ಆಗೈತೆ. ಏನಾದ್ರೂ ಬಾಂಬ್ ಗಿಂಬ್ ಹಾಕಿದ್ರೆ ಇವರಿಗೆ ಸೈರನ್ ಬರ್ತಾ ಇದೆ ಅಂತ. ಆ ಸೈರನ್ ಬಂದ ತಕ್ಷಣ ಇವರೆಲ್ಲ ಮನೆ ಒಳಗಡೆ ಒಂದು ಸೇಫ್ಟಿ ಬಂಕರ್ ಏನೋ ಸೇಫ್ಟಿಯಾಗಿ ಮಾಡ್ಕೊಂಡು ಇರ್ತದೆ ಅಂತ ಎಲ್ಲ ಹೋಗಿ ಒಳಗಡೆ ಅಲ್ಲಿ ಸೇರ್ಕೊಂತಾರೆ. ಮೇಲ್ಗಡೆ ಬಾಂಬ್ ಬಿದ್ರು ಸಹ ಏನು ಅವ್ರಿಗೇನು ಅಷ್ಟೊಂದು ಸೇಫ್ ಆಗಿರ್ತಾರಂತೆ. ಅವರಿಗೆ ಇದು ಸೈರನ್ ಬರುತ್ತೆ. ಏನಾದ್ರೂ ಆ ರೀತಿ ಆದ್ರೆ ಇವರಿಗೆ ಸೈರನ್ ಕೇಳಿದ ತಕ್ಷಣ ಅವರು ಇವನ್ ಒಂದು 2 ನಿಮಿಷದಲ್ಲಿ ಅಲ್ಲಿ ಒಳಗಡೆ ಅಲ್ಲಿ ಆ ಮನೆ ಒಳಗಡೆನೆ ಅಲ್ಲಿ ಸೇರ್ಬೇಕಂತ ಸರ್. ಬೇಕಾದ್ರೆ ಈಗ ಆಲ್ರೆಡಿ ಇಸ್ರಾಯೇಲ್ ಫ್ಲೈಟ್ ಎಲ್ಲ ಬಂದ್ ಮಾಡಿದೆ ಅಂತ ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ. ಅಂದ್ರೆ ಏನಾದ್ರೂ ಆ ರೀತಿ ಇನ್ನೂ ಹೆಚ್ಚು ಯುದ್ಧತೆ ಭೀಕರ ಆದ್ರೆ ನಾವು ಮನೆ ಮಾಡೋದು ಕೇಂದ್ರ ಸರ್ಕಾರಕ್ಕೂ ಮತ್ತೆ ರಾಜ್ಯ ಸರ್ಕಾರಕ್ಕೂ, ಏನು ನಮ್ಮಲ್ಲಿ ಏನು ವರ್ಕ್ ಕೆಲಸ ಮಾಡ್ತಾ ಇದ್ದಾರೆ, ಸೇಫ್ಟಿಗೆ ಅವರವರ ಜಾಗಕ್ಕೆ ಸೇರಿಸಬೇಕಾಯ್ದು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಕರ್ತವ್ಯ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಓಕೆ, ಇದು ಸಬಾಸ್ಟಿನ್ ಅವರ ಮಾತು. ಮುಖ್ಯವಾಗಿ ಏನು ಇಸ್ರೇಲ್ನಲ್ಲಿ ಯುದ್ಧದ ಭೀಕರತೆ ಹೆಚ್ಚಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಮನೆಯವರಿಗೆ ಆತಂಕ ಇರುತ್ತೆ. ಹೀಗಾಗಿ ಒಂದ್ ವೇಳೆ ಯುದ್ಧ ಇನ್ನಷ್ಟು ಪರಿಸ್ಥಿತಿ ಗಂಭೀರ ಸ್ವರೂಪ ತಲುಪಿದ್ರೆ ನಮ್ಮ ಮನೆಯವರು ಕುಟುಂಬದವರನ್ನ ನಮಗೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಕ್ಷೇಮವಾಗಿ ವಾಪಸ್ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ಲಿ ಅನ್ನುವ ನಿರೀಕ್ಷೆಯಲ್ಲಿ ಇಸ್ರೇಲ್ನಲ್ಲಿರುವ ಬಹುತೇಕ ಕುಟುಂಬದವರ ಇದೇ ಮನವಿ ಆಗಿದೆ. ಹಾಗೆ ಸಬಾಸ್ಟಿನ್ ಏನಿದ್ದಾರೆ ಹಾಸನದ ಆಲೂರು ಮೂಲದವರು, ಅವರು ಕೂಡ ಈ ನಿರೀಕ್ಷೆಯನ್ನ ಹೊಂದಿರತಕ್ಕಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.